ಕೆ ಉಪ್ಪಾರಹಳ್ಳಿ, ಮಾಸ್ತಿ ಪೋಸ್ಟ್, ಮಾಲೂರು ತಾಲೂಕ್, ಇದು ಎಲ್ಲಾ ರೋಡ್ಗಳು ನಾವು ನಮ್ ಸ್ವಂತ ದುಡ್ಡಿನಿಂದ ಆಗ್ತಾ ಇರೋದು. ನಾವು ಮುಸ್ಲಿಂ ಅವರು, ಹಿಂದೂ ಅವರು ಒಂದು ಸೇರ್ಕೊಂಡು ಇದು ರೋಡ್ಗಳು ಆಗ್ತಾ ಇರೋದು. ಇದ್ರಾಗ ಗೌರ್ಮೆಂಟ್ ಏನು ಒಂದು ನಗಾ ಪೈಸಾ ಇಲ್ಲ. ನೋಡ್ಕೊಳ್ಳಿ, ಎಲ್ಲ ನಾವು ಚರಂಡಿಗಳು ಮಾಡ್ತಾ ಇರೋದು. ये रोड़ा हमें दल रिस्क करके बोल बोल गवर्नमेंट का 1 रुपया, गवर्नमेंट वाला का एक पैसा नहीं, एमएलए का नहीं, घाटांगा दंडर पूरा वेस्ट. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ನಾವೆಲ್ಲ ಒಂದೇ ಮಾತು, ಒಂದೇ ಕತೆ ನಮ್ದು. ಒಬ್ರು ಬಿಟ್ಟು ಒಬ್ರು ಹೋಗಲ್ಲ ನಾವು. ಬೇರೆ ಏನಿಲ್ಲ, ನಾವು ಬೇರೆಯವ್ರು ಹೋದ್ರೆ ಒಂದು 5-6 ಮನೆ ಹೋಗ್ಬೋದು ಅಷ್ಟೇ. ಹೋದ್ರೆ ಕೂಡ ನಾವೆಲ್ಲ ಪೂರ್ತಿ ಒಂದೇ. ಆವಾಗ ಮಂಜುನಾಥ್ ಗೌಡ್ಗೆ ಹೋಗ್ಬೋದು, ಹೇಳಿದ ತಕ್ಷಣ ಕಳ್ಸ್ತಾ ಇದ್ನು. ಈ ಕೆಲಸ ಮಾಡ್ಸೋ, ಆ ಕೆಲಸ ಮಾಡ್ಸೋ ಅಂತ ಕಳ್ಸ್ತಾ ಇದ್ನು. ಇವಾಗ ನಮ್ ಕಾಂಗ್ರೆಸ್ ಬಂದಿದ್ದು, ನಮ್ ಕಾಂಗ್ರೆಸ್ ಟಿಕೆಟ್ ನಾವು ಮೆಂಬರ್ ಮಾಡಿದ್ದು ತಪ್ಪ, ನಾವು ಏನ್ ತಪ್ಪು ಮಾಡಿದ್ರು, ನಾವು ಎಮ್ಎಲ್ಎ ಮಾಡಿದ ತಪ್ಪಕ, ನಮ್ ಮೂರ್ಖ ರೋಡೇ ಇಲ್ದಿರ ಒಂದು ಡ್ರೈನೇಜ್ ಇಲ್ಲ. 10 ವರ್ಷ ಆಗಿದೆ ಇವಾಗ ಎಮ್ಎಲ್ಎ ಬಂದು. ಇವಾಗ 5 ವರ್ಷ ಆಯ್ತು. ಏನ್ ಮಾಡವ ನಮ್ಮೂರ್ಗೆ? ಇಲ್ಲ, ಒಂದು ಗೌರ್ಮೆಂಟ್ ಬಂದೆ, ಒಂದು ಮನೆ ಬೇಕಾದ್ರೆ ಒಂದು ಮನೆ ಕೊಟ್ಟರೆ ಇಲ್ಲ. ಮನೆ ಹತ್ರ ಹೋಗಿ ಹೇಳಿದೀವಿ, ಗೌರ್ಮೆಂಟ್ ಮನೆ ಇಲ್ಲ ನಮ್ಗಲ್ಲ, ಮನೆ ಬರೋದಪ್ಪ ಮಾಡ್ಕೊಳಪ್ಪ. ಎತ್ತಿದ್ದ ಬಿಸಾಕ್ತಾನೆ, ಆ ಕಡೆ ಬರ್ಸ್ಕೊಂಡಿದ್ದೆ ಎತ್ತಿದ್ದ ಬಿಸಾಕ್ತಾ ಇರ್ತಾನೆ. ಈ ಊರಲ್ಲಿ ಈ ಊರು ಬಂದ ಅಷ್ಟು ನಮ್ದು ಹಾಳಾಗೋಗಿರೋದು ನಾವೇ. ಯಾಕಂದ್ರೆ ಲೆಕ್ಕ ಇಲ್ಲ. ಈ ಊರು 8 ವರ್ಷದಿಂದ ಬರ್ತಾರೆ, ನಮ್ಗೆ ಬೇಕಾದ್ರೆ ನಮ್ಗೆ ಕೊಡಕ್ಕೆ. ನಂಜೇಗೌಡರು ಸಾರು ಮಾತ್ರ ಹಾಕ್ಸಿದಾರಪ್ಪ. ಹೋಗಿರೋದು ಇವತ್ತವರೆಗೂ ಏನಾದ್ರು ಲೈಟ್ ಒಂದು ಹಾಕ್ಸಿದಾರಪ್ಪ. ಅದು ಎಲ್ಲ ಹೋಗ್ಬಿಟ್ಟಿದೆ, ಯಾವ್ದು ಅಂಟ್ತಾ ಇಲ್ಲ. ಅದು ಮೂರೇ ಮಾಡ್ತಾ ಇರೋದು. ಅವ್ರ ಊರ್ಕ ನಮ್ ಮಾಲೂರು ತಾಲೂಕಿದು ಟೇಕಲ್ ರೋಡ್ ಅಲ್ಲಿ ಯಾವಾಗ ನಾವು ಒಂದ್ಸತಿ ಹೋಗ್ರಿ. ಕರ್ಕೊಳಪ್ಪ, ನಾಳೆ ಕಳೆದ್ರೆ ನಾಳೆದು ಏನೋ ಕಟ್ಸ್ಬಿಡಪ್ಪ ಅಲ್ಲಿ ಅಂತ. ಇವತ್ತು ಇಷ್ಟು ವರ್ಷ ಆಗೈತಲ್ಲ, 8 ವರ್ಷ ಆಗಿದೆ. 8 ವರ್ಷದಿಂದ ಇವತ್ತು ಒಂದ್ಸತಿ ಏನಾನ ಬಂದು ಯಾರನ್ನ ಬಂದು ಈಗ ಅರ್ಥ ಮಾಡ್ಕೊಂಡು ಇದು ಈ ರೋಡ್ ಮಾಡಿಸಿದೀನಿ. ಮಂಜುನಾಥ್ ಗೌಡ ಹಾಕಿರೋದು ರೋಡ್ ಇದು. ಆ ಟೈಮ್ನಾಗ ಇವಾಗ ಆ ಮಂಜುನಾಥ್ ಗೌಡ ಬಂದು ಏನಾನ ಹೋಗಿ ಅವ್ರ ಮನೆ ಹತ್ರ ಹೇಳಿದ್ರೆ ಸಾಕು, ರಿಟರ್ನೇ ಕಳಿಸ್ತಾರೆ, ಬಂದು ಕೆಲಸ ಮಾಡಿಸ್ಬಿಟ್ಟು ಹೋಗ್ತಾರೆ. ಕುಡಿಯೋಕೆ ನೀರು ಇಲ್ಲ ಅಂತ ಹೇಳಿದ್ವಿ. ಅದು 5 ದಿನ ಟೈಮು ಬಂದು ಬೋರ್ ಹಾಕ್ಸ್ಬಿಟ್ಟು ಹೋಗ್ಬಿಟ್ರು. ಅವರು ಟಿಸಿ ಎಲ್ಲ ತಗೊಂಡ್ ಬಂದು ಹಾಕ್ಬಿಟ್ಟು ಹೋಗ್ಬಿಟ್ರು. ಇವತ್ತು ನೀರು ಕುಡಿತಾ ಇರೋದು ಮಂಜುನಾಥ್ ಗೌಡಂತೆ. ಇವತ್ತು ನಮ್ಮ ಎಮ್ಎಲ್ಎ ಕಾಂಗ್ರೆಸ್ ಅಂತ ನಾವು ಬೊಗಳ್ಕೊಂಡು ಎಲ್ಲಾರ್ಗೂ ನಿಷ್ಠ ಮಾಡ್ಕೊಂಡು ನಾವು ಹೋಗಿ ಕೆಲಸ ಮಾಡ್ತಿಲ್ಲ. ನಮ್ಗೇನ್ ಬಂತು ಇವಾಗ 8 ವರ್ಷದಿಂದ ಇವತ್ತು ಏನೋ ನಾವು ಹೋಗಿ ಎಲ್ಲಿ ರೆಸ್ಪೆಕ್ಟ್ ತಗೊಂಡು ಈ ಕೆಲಸ ಮಾಡ್ಸೋರ, ಈ ಕೆಲಸ ಮಾಡಿಸಿರಿ, ಆ ಊರ್ ಮಾಡ್ರಿ ಅಂತ. ಶಾಂಶೆಟ್ ಪಲ್ಲಿ ನೋಡಿ ಹೆಂಗೈತೆ, ಶಾಂಶೆಟ್ ಹಳ್ಳಿ ಕರೀಸಂದ್ರ ನೋಡಿ ಹೆಂಗೈತೆ. ಇವಾಗ ಈ ಸುಗಂಡಲ್ಲಿ ನೋಡಿ ಹೆಂಗೈತೆ. ನಮ್ಮೂರೇನ ಕಂಡಮ್ ಇರೋದು, ಅದು ಏನು ನಮ್ಮೂರ ಜನಗಳಿಲ್ಲ. ಈ ನಮ್ಮೂರಿನಿಂದ ಏನು ಅವ್ರಿಗೆ ಓಟ್ ಹಾಕಿಲ್ಲ, ಏನು ಈ ಒಂದು ಓಟು ಹಾಕಿಲ್ಲ ಏನು ಅವ್ರಕ. ಇವಾಗ ಎಷ್ಟು ನಾವು ಕಾಂಗ್ರೆಸ್ ಅಂತ ಸಾಯ್ಕೊಂಡು ನಮ್ಗೆ ಬೇಕೋ ಕಾಂಗ್ರೆಸ್ ಅಂತ ಎಲ್ಲರೂ ನಿಷ್ಠ ಮಾಡ್ಕೊಂಡು ನಾವು ಓಟ್ ಹಾಕಿತ್ತ. ಇವತ್ತು ನಮ್ಮ ಊರು ಕಣ್ಣ ಮಾಡಿಬಿಟ್ರು. ಇಲ್ಲ ಒಂದು ಚಿರಂಡಿ ಐತಾ, ಇಲ್ಲ ನಮ್ಮ ಒಂದು ಇದು ಮನೆ ಒಂದ್ ಮನೆ ಕೊಡ್ಸಾರ ಗೌರ್ಮೆಂಟ್ ಐತಾ. ಇವತ್ತು ನಾವು ಇವಾಗ ಚೇರ್ಮನ್ ಹೇಳಿದ್ವಿ, ಅವ್ರಿಗೂ ಹೇಳಿದ್ವಿ, ಯಾರೂ ಆಗ್ಲಿ ಇವತ್ತು ಒಂದು ಮನೆ ಯಾಕನ ಒಂದ್ ಮನೆ ಹಾಕ್ಸವ್ರ ಅಂತ ಹೇಳ್ಬಿಡ್ಲಿ ನೋಡೋಣ. ಗೌರ್ಮೆಂಟ್ ಅಲ್ಲಿ 15 ವರ್ಷದಿಂದ ಬೇಡ, ನಮ್ಗೆ ಏನು ಎಲ್ಲ ಊರಲ್ಲೂ ಹಾಕ್ತಾರೆ ಅಂತ ನಿಮ್ಮೂರ್ಗೆ ಯಾಕೆ ಹಾಕಲ್ಲ? ನಾವು ಕೇಳ್ತಾ ಇರೋದು ಏನ್ ಕಾರಣ ಅಂತ ಗೊತ್ತಿಲ್ಲ ನಿಮ್ಗೆ? ಅವ್ರು ತಿಳ್ಕೋಬೇಕು. ಇವಾಗ ಮನೆ ಇವ್ರಿಗೆ ಬಂದಿತ್ತಂತೆ, ಇವನ್ಕ